ಕೋಲಾಹಲ, ಡಿಕೆ ಸಿದ್ದು ಬಣ ಬಡಿದಾಟ. ಸಿಎಂ ಸೀಟು ಬಿಟ್ಟು ಸೈಲೆಂಟ್, ಟಗರು ಸಿಡಿದೇಳಲು ಮುಹೂರ್ತ. ಅಹಿಂದ ಶಕ್ತಿಗಳ ಸ್ಥಾನ ಪಲ್ಲಟ, ನಿಷ್ಠೆ ಬದಲಿಸಿದ ಜಾರಕಿಹೊಳಿ. ರಣರೋಚಕ ಘಟ್ಟದತ್ತ ರಾಜಕಾರಣ. 2028ರ ಡಿಕೆ ಕನಸಿಗೆ ಎಳ್ಳು ನೀರು. ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದ ಒಳದಾರಿಗಳಲ್ಲಿ ಈಗ ಹೊಸದೊಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಡಿಕೆ ಶಿವಕುಮಾರ್ ಅವರು ಅಧಿಕಾರದ ಸೂತ್ರ ಹಿಡಿದು ಕೆಲವೇ ತಿಂಗಳು ಮಾತ್ರ ಕಳೆದಿದೆ. ಆಗ್ಲೇ ಆಡಳಿತ ಪಕ್ಷದ ಒಳಗಿನ ಆಂತರಿಕ ಬೇಗುದಿ, ಅಸಮಾಧಾನ ಮತ್ತು ವಿರೋಧ ಪಕ್ಷಗಳ ಅಚ್ಚರಿಯ ನಡೆಗಳು ಒಂದಕ್ಕೊಂದು ಬೆಸೆದುಕೊಂಡು ತೀವ್ರ ಹಲ್ಚಲ್ ಸೃಷ್ಟಿಸಿದೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಸ್ಫೋಟಕ ಬೆಳವಣಿಗೆಗಳು ತೀವ್ರ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ರಾಜಕಾರಣದಲ್ಲಿ ಯಾರು ಯಾವಾಗ ಹೇಗ್ ಬೇಕಾದ್ರೂ ಬದಲಾಗಬಹುದು ಅನ್ನುವಂತಹ ಗಾದೆ ಮಾತಿದೆ. ಅನ್ವರ್ಥ ಎಂಬುವಂತೆ ಕಳೆದ ಕೆಲ ದಿನಗಳಲ್ಲಿ ಹಲವು ರಣರೋಚಕ ವಿದ್ಯಮಾನಗಳು ನಡೆದಿದೆ. ಈ ಎಲ್ಲಾ ಡೆವಲಪ್ಮೆಂಟ್ಗಳು ರಾಜ್ಯದ ಉನ್ನತ ಅಧಿಕಾರದ ಗದ್ದುಗೆಯನ್ನ ಅಲುಗಾಡಿಸುತ್ತಾ ಅನ್ನುವಂತಹ ಗಂಭೀರ ಅನುಮಾನವನ್ನ ಹುಟ್ಟುಹಾಕಿದೆ. ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ರಾಜ್ಯ ರಾಜಕಾರಣದಲ್ಲಿ ನಡೆದಂತಹ ಅಧಿಕಾರ ಹಸ್ತಾಂತರದ ಕಾರಣಕ್ಕೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಡಿಕೆ ಶಿವಕುಮಾರ್ ಸಿಎಂ ಆದ ಆರಂಭಿಕ ದಿನಗಳಲ್ಲೇ ಬೆಳಗಾವಿಯ ಪ್ರಭಾವಿ ನಾಯಕ ರಮೇಶ್ ಜಾರಕಿಹೊಳಿ ಅವರು ಮುಕ್ತವಾಗಿ ಒಂದು ಎಚ್ಚರಿಕೆಯನ್ನ ನೀಡಿದರು. ಹೊಸ ವ್ಯವಸ್ಥೆ ರೂಪುಗೊಂಡ ತಕ್ಷಣ ತಾವು ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿ ಮುಂದಿನ 3 ತಿಂಗಳ ಕಾಲ ಮೌನವಾಗಿರೋದಾಗಿಯೂ ಸಹ ಅವರು ತಿಳಿಸಿದ್ರು. ಆ ಗಡುವಿನ ಕಾಲ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ 3 ತಿಂಗಳುಗಳ ಕೌಂಟ್ ಡೌನ್ ಮುಗಿತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಅವರು ದಿಢೀರನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸುದೀರ್ಘ ಮಾತುಕತೆ ನಡೆಸಿರೋದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಕುಮಾರಸ್ವಾಮಿ ಸರ್ಕಾರ ಪತನದ ಘಟನೆ ಇನ್ನೂ ನೆನಪಿನಲ್ಲಿ ಇರುವಾಗಲೇ ರಮೇಶ್ ಜಾರಕಿಹೊಳಿ ಮತ್ತೊಂದು ಸುತ್ತಿನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದರ ಪರಿಣಾಮ ನೇರವಾಗಿ ಡಿಕೆ ಸರ್ಕಾರದ ಮೇಲೆ ಆಗ್ತಾ ಇದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಅವರ ಆಡಳಿತ ಶೈಲಿಯನ್ನ ನೇರ ಕಟುವಾಗಿ ಟೀಕೆ ಮಾಡ್ತಾ ಇದ್ದಂತಹ ಬಿಜೆಪಿ ನಾಯಕರು ಈಗ ಸಂಪೂರ್ಣವಾಗಿ ಧ್ವನಿಯನ್ನ ಬದಲಾಯಿಸಿರುವುದು ಅಚ್ಚರಿಗೆ ಕಾರಣವಾಗಿದೆ. ಹಿಂದೆ ತೀವ್ರ ಟೀಕೆಗಳನ್ನ ಮಾಡ್ತಾ ಇದ್ದಂತಹ ಬಿಜೆಪಿಯ ಸಿಟಿ ರವಿ ಅವರು ಖುದ್ದಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿರೋದು ರಾಜ್ಯ ರಾಜಕೀಯದ ದಿಕ್ಕೇ ಬದಲಾಗ್ತಾ ಇರೋದ್ರ ಮುನ್ಸೂಚನೆಯನ್ನ ನೀಡಿದೆ. ಅದಷ್ಟೇ ಅಲ್ಲದೆ ಮತ್ತೊಬ್ಬ ಹಿರಿಯ ಬಿಜೆಪಿ ನಾಯಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಬಹಿರಂಗವಾಗಿಯೇ ಸಿದ್ದರಾಮಯ್ಯ ಅವರನ್ನ ಕೊಂಡಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವು ಅವರನ್ನ ಕಡೆಗಣಿಸಿರಬಹುದು, ಆದ್ರೆ ನಮ್ಗೆ ಅವರ ಆಡಳಿತದ ಅನುಭವ ಮತ್ತು ಮಾರ್ಗದರ್ಶನ ಮತ್ತೆ ಬೇಕಾಗಿದೆ ಅಂತ ಅವರು ಹೇಳಿರೋದು ರಾಜಕೀಯ ವಲಯದಲ್ಲಿ ಭೂಕಂಪನವನ್ನೇ ಸೃಷ್ಟಿ ಮಾಡಿದೆ. ಎದುರಾಳಿ ಪಾಳೆಯದ ಪ್ರಮುಖ ನಾಯಕರು ಒಬ್ಬ ಅಹಿಂದ ನಾಯಕನ ಪರವಾಗಿ ಈ ರೀತಿಯ ಮೆಚ್ಚುಗೆಯ ಮಾತುಗಳನ್ನ ಆಡೋದು, ಹಾಗೆ ರಹಸ್ಯ ಭೇಟಿಗಳಲ್ಲಿ ತೊಡಗಿರೋದು ಆಡಳಿತಾರೂಢ ಪಕ್ಷದ ನಾಯಕತ್ವಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದು ಯಾವುದೇ ಸಮಯದಲ್ಲಿ ಯಾವುದೇ ತಿರುವನ್ನ ಪಡೆದುಕೊಳ್ಳಬಹುದು.
ಇನ್ನೊಂದು ಕಡೆ ರಾಜ್ಯ ರಾಜಕಾರಣದ ದಿಗ್ಗಜರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವೊಂದರಲ್ಲಿ ಮುಖಾಮುಖಿಯಾಗಿ ಅತ್ಯಂತ ಆತ್ಮೀಯವಾಗಿ ಕೈಕುಲುಕಿ ನಗುನಗುತ್ತಾ ಮಾತುಕತೆ ನಡೆಸಿರುವಂತಹ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೌಟುಂಬಿಕ ಅಥವಾ ವೈಯಕ್ತಿಕ ಕಾರ್ಯಕ್ರಮದ ನೆಪದಲ್ಲಾದರೂ ಈ ಇಬ್ಬರು ನಾಯಕರ ನಡುವಿನ ಹಳೆಯ ಕಹಿ ಮರೆತು ಮೂಡಿರುವಂತಹ ಈ ನಗುಮುಖದ ಸೌಹಾರ್ದತೆ ರಾಜ್ಯದ ಪ್ರಾದೇಶಿಕ ರಾಜಕಾರಣದಲ್ಲಿ ಹೊಸ ಸಮೀಕರಣಕ್ಕೆ ಅಡಿಪಾಯವನ್ನು ಹಾಕ್ತಾ ಇದೆಯಾ ಅನ್ನುವಂತಹ ಸಂಶಯ ಮೂಡಿಸಿದೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಭೆಗಳು, ಹಾಗೆಯೇ ರಾಜಣ್ಣ ಪುತ್ರನ ಭೇಟಿ ಮುಂತಾದ ಸರಣಿ ಬೆಳವಣಿಗೆಗಳು ಆಡಳಿತದ ಪಕ್ಷದ ಒಳಗೆ ಒಂದು ಪ್ರತ್ಯೇಕ ಬಣ ಅಥವಾ ಪ್ರಾದೇಶಿಕ ಬ್ಲಾಕ್ ನಿರ್ಮಾಣ ಆಗ್ತಾ ಇರೋದನ್ನ ಸೂಚಿಸ್ತಾ ಇದೆ. ಪಕ್ಷದ ಒಳಗೆ ತಮ್ಮ ಅಸ್ತಿತ್ವ ಮತ್ತು ಪ್ರಾಬಲ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದ ನರೇಟಿವ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಈ ನಾಯಕರು ಹುಡುಕ್ತಾ ಇರುವಂತಹ ತಂತ್ರಗಾರಿಕೆ ಅತ್ಯಂತ ಸೂಕ್ಷ್ಮವಾಗಿದೆ. ಹಾಗೆಯೇ ರಾಜಣ್ಣ ಪುತ್ರನ ಭೇಟಿ ಮುಂತಾದ ಸರಣಿ ಬೆಳವಣಿಗೆಗಳು ಆಡಳಿತ ಪಕ್ಷದ ಒಳಗೆ ಒಂದು ಪ್ರತ್ಯೇಕ ಬಣ ಅಥವಾ ಪ್ರಾದೇಶಿಕ ಬ್ಲಾಕ್ ನಿರ್ಮಾಣ ಆಗ್ತಾ ಇರೋದನ್ನ ಸೂಚಿಸುತ್ತೆ. ಪಕ್ಷದ ಒಳಗೆ ತಮ್ಮ ಅಸ್ತಿತ್ವ ಮತ್ತು ಪ್ರಾಬಲ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದ ನರೇಟಿವ್ ಸೆಟ್ ಮಾಡೋದಕ್ಕೆ ಈ ನಾಯಕರು ಹೂಡ್ತಾ ಇರುವಂತಹ ತಂತ್ರಗಾರಿಕೆ ಅತ್ಯಂತ ಸೂಕ್ಷ್ಮವಾಗಿದೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಭೆಗಳು ಹಾಗೆ ರಾಜಣ್ಣ ಪುತ್ರನ ಭೇಟಿ ಮುಂತಾದ ಸರಣಿ ಬೆಳವಣಿಗೆಗಳು ಆಡಳಿತ ಪಕ್ಷದ ಒಳಗೆ ಒಂದು ಪ್ರತ್ಯೇಕ ಬಣ ಅಥವಾ ಪ್ರಾದೇಶಿಕ ಬ್ಲಾಕ್ ನಿರ್ಮಾಣ ಆಗ್ತಾ ಇರೋದನ್ನ ಸೂಚಿಸುತ್ತೆ. ಪಕ್ಷದ ಒಳಗೆ ತಮ್ಮ ಅಸ್ತಿತ್ವ ಮತ್ತು ಪ್ರಾಬಲ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದ ನರೇಟಿವ್ ಸೆಟ್ ಮಾಡೋದಕ್ಕೆ ಈ ನಾಯಕರು ಹೂಡ್ತಾ ಇರುವಂತಹ ತಂತ್ರಗಾರಿಕೆ ಅತ್ಯಂತ ಸೂಕ್ಷ್ಮವಾಗಿದೆ. ಇದು ಯಾವ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.